Hey guys, welcome back to my YouTube channel Journey with Sudha Ranjit. ಇದು ಡಿಸೆಂಬರ್ 30th ವ್ಲಾಗ್ ಆಗಿರುತ್ತೆ. ಅವತ್ತಿನ ದಿವಸ ವೈಕುಂಠ ಏಕಾದಶಿ ಇತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಪ್ರತಿ ವರ್ಷನೂ ಚಿಕ್ಕ ತಿರುಪತಿಗೆ ಹೋಗ್ತೀವಿ ವೈಕುಂಠ ಏಕಾದಶಿ ದಿವಸ. ಲೇಟ್ ಆದರೆ ರಶ್ ಆಗುತ್ತೆ ಅಂತ ನಾವು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ವಿ. ಹಂಗೂನು ತುಂಬಾ ರಶ್ ಆಗೋಗಿದ್ರು. ನಾವು ಹೋಗೋಷ್ಟರಲ್ಲಿ ತುಂಬ ಜನ ಬೆಳಗ್ಗೆ ಜಾವ 4 ಗಂಟೆಯಿಂದನೇ ಕ್ಯೂ ಅಲ್ಲಿ ವೆಯ್ಟ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಾ ಇದ್ರು. ನಮ್ಗೆ ಯಾರೋ ಗೊತ್ತಿದ್ದಾರೆ ಅಂತ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಬಂದ್ವಿ. ದರ್ಶನ ತುಂಬ ಚೆನ್ನಾಗೇ ಆಯಿತು. ಸ್ವಲ್ಪ ಲೇಟ್ ಆಗಿದ್ರೂ ವಿಪರೀತ ರಶ್ ಆಗಿ ಹೋಗಿರ್ತಾ ಇದ್ರು. ನಮಗೂ ಅಲ್ಲಿ ನಿಂತ್ಕೊಂಡು ದೇವ್ರ ನೋಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ. ಹೆಂಗೋ ಸ್ವಲ್ಪ ಬೇಗ ಬಿಟ್ಟಿದ್ದಕ್ಕೆ ಚೆನ್ನಾಗಾಯ್ತು ದರ್ಶನ. ಅನ್ನದಾನಕ್ಕೆ ಅಂತ ಟಿಕೆಟ್ ಬರ್ಸ್ಬಿಟ್ಟು ಅಲ್ಲಿಂದ ಪ್ರಸಾದಕ್ಕೆ ಹೋದ್ವಿ. ಪ್ರಸಾದಕ್ಕೆ ಉಪ್ಪಿಟ್ಟು ಕೊಡ್ತಾ ಇದ್ರು. ಏಕಾದಶಿ ಆಗಿರೋದ್ರಿಂದ ಅನ್ನ ಐಟಮ್ ಯಾವುದು ಕೊಡ್ತಾ ಇರಲಿಲ್ಲ. ಬೆಳಗ್ಗೆನೆ ಉಪ್ಪಿಟ್ಟು ಕೊಡ್ತಾ ಇದ್ರು. ಸ್ನಾಕ್ಸ್ಗಾ ನೀರಾಗ ಏನಿರ್ತೈತೆ? ಹೌದಾ? ಸ್ವಿಮ್ಮಿಂಗ್ ಹೋಗ್ತಾನೆ ಈಶಾನ್. ಬಟ್ಟೆ ತಂದಿದ್ಯಾ? ಬಟ್ಟೆ ತಂದಿಲ್ಲ, ಮತ್ತೆ ಬಿಚ್ಬಿಟ್ಟು ಹಂಗೆ ಮಾಡ್ತೀಯಾ? ಏನಿರ್ತೈತೆ ಅಲ್ಲಿ? ಇಲ್ಲ ಮಾಡಲ್ಲ. ಯಾಕಪ್ಪ? ಕ್ಯಾಶ್ ಏನಿರ್ತೈತಮ್ಮ ಅಲ್ಲಿ? ಕ್ಯಾಶ್ ನೀರಲ್ಲ ಯಾವ ಸ್ವಾಮಿಗೆ ಹೋಗಿದ್ದು? ಸಿರಿ ನೀನು ಹೇಳ್ಸಿರಿ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನನೂ ಇದೆ. ಅಲ್ಲೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಮಲ್ಗಿರೋ ರಂಗನಾಥ ಸ್ವಾಮಿ ಇತ್ತು. ತುಂಬ ಚೆನ್ನಾಗಿ ಅನಿಸ್ತು ನೋಡೋಕ್ಕೆ. ಅವನ್ನ ಎತ್ಕೊಂಗ ಈಶಾನ್ನ ನಮಸ್ಕಾರ ಮಾಡ್ಕೊಂಬ. ನಮಸ್ಕಾರ ಮಾಡ್ಕೊಂಬ. ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ನಾವು ಆಚೆ ಹೋದಾಗ ಎಲ್ಲಿ ನೋಡಿದ್ರೂ ತೊಗೊಂಡು ಬರ್ತೀವಿ. ಅದು ಈ ಥರ ದೂರ ಎಲ್ಲನೋ ಹೋದಾಗ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊತೀವಿ. ನೀನು ಎತ್ಕೊಬೇಕಂತ ಎತ್ಕೊಂಡು ನಡಿ. ಹಂಗಲ್ಲ 1 2 3 ನೀಟಾಗಿ ಹೇಳು. ಸಿರಿ ನೀನು ಹೇಳಿ ಸಿರಿ ಅವ್ನು ಬರಲ್ಲ. ನೀನೇನಮ್ಮ ಇವಾಗ? ಫೈಲ್ ಆಯ್ತಾ? ಜಂಪ್ ಮಾಡಕ್ದೆ. ಮಧ್ಯಾಹ್ನ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ವಿ. ಮೈಸೂರು ಉದ್ಯೋಗ ಹೋಗಿದ್ವಿ. ಸ್ವಲ್ಪ ಫ್ಯಾಬ್ರಿಕ್ ಶಾಪಿಂಗ್ ಇತ್ತು ಅಂತ. ಒಂದು ಫ್ಯಾಮಿಲಿ ವೆಡ್ಡಿಂಗ್ ಇತ್ತು ಅಂತ ಈಶಾನ್ಗೆ ಕುರ್ತಾ ಸೆಟ್ ಕಸ್ಟಮೈಸ್ ಮಾಡ್ಸೋಣ ಅಂತ ಫ್ಯಾಬ್ರಿಕ್ ನೋಡ್ತಾ ಇದ್ದೀವಿ. ಯಾವುದು? ಇಷ್ಟೊತ್ತಿತ್ತಲ್ಲ ಅದು ಜಿಗ್ಜಾಗ್ ಇರೋದು. ಜಿಗ್ಜಾಗ್ ಇರೋದಾ? ನಾವು ಬೇಡ ಅಂತಂದ್ರಲ್ಲ ಅದನ್ನ. ಇದೇ ಚೆನ್ನಾಗೈತೆ ಬಿಡು. ಅದಕ್ಕೆ ನಾನು ಶಲ್ಯಾಗಿಲ್ಲ ಹಾಕಕ್ಕ. ಶಲ್ಯ ಬೇಡ, ಅವ್ನು ಹಾಕೋನಲ್ಲ, ಇದನ್ನ ಹಾಕೋಣ. ದೊಡ್ಡ ವಿಷಯ. ಲಾಸ್ಟ್ ಟೈಮ್ಗಿಂತ ಈ ಟೈಮು ತುಂಬಾ ಹೊಸ ಫ್ಯಾಬ್ರಿಕ್ಸ್ ಬಂದಿತ್ತು. ಲೆಹೆಂಗಾಗೆ ಮಕ್ಕಳಿಗೆ ಡ್ರೆಸ್ಸಸ್ಗಂತೂ ತುಂಬ ಚೆನ್ನಾಗಿತ್ತು ಫ್ಯಾಬ್ರಿಕ್ಸು. ನಾವು ನೋಡೇ ಇಲ್ಲ ಆ ಕಡೆಗೆ. ಮೈಸೂರು ಉದ್ಯೋಗಲ್ಲಿ ಮತ್ತು ಸ್ವಲ್ಪ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಆನಂದ್ ಸ್ವೀಟ್ಸ್ಗೆ ಹೋಗಿದ್ವಿ. ಅಲ್ಲಿ ಸ್ವೀಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ವೆರೈಟೀಸ್ ಇರುತ್ತೆ. ಈ ಮಿಲ್ಕ್ ಪೇಸ್ಟ್ ಸ್ವೀಟ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ವಾಲಿಟಿ ಜಾಸ್ತಿ. ಎಷ್ಟು ಚೆನ್ನಾಗಿರುತ್ತೆ ಈ ಥರ ವೆರೈಟೀಸು. ಕಾಂತಿ ಸ್ವೀಟ್ಸಲ್ಲಿ ಸಿಕ್ಕಲ್ಲ. ಈ ಥರ ಸ್ವೀಟ್ಸ್ ಅಂದರೆ ತುಂಬಾ ಫೇವ್ರೇಟು. ಅದರಲ್ಲೂ ಆನಂದ್ ಸ್ವೀಟ್ಸಲ್ಲಿ ಈ ಥರ ರಬಡಿ, ರಸ್ಮಲಾಯಿ ಎಲ್ಲ ಕೊಡ್ತಾರಲ್ಲ, ಮಿಕ್ಸ್ಡ್ ಯುನೀಕಾಗಿ ಮಾಡಿರ್ತಾರೆ. ಅದಂತೂ ತುಂಬಾ ಫೇವ್ರೇಟು. ಚೆನ್ನಾಯ್ತಲ್ಲ?
ಸೂಪರ್ ಆಯ್ತು. 90 ರುಪೀಸ್ ಒಂದು, ಹಂಗೆ ಒಂದೊಂದು ಕಟ್ಲೆಟ್ ಮಾತ್ರ 50 ರುಪೀಸು, ಇದು 90, 80. ಕಮರ್ಷಿಯಲ್ ಸ್ಟ್ರೀಟಿಂದ ನಂದನಾ ಪ್ಯಾಲೇಸ್ಗೆ ಬಂದ್ವಿ. ಅಲ್ಲಿ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ಫೆನಿಕ್ಸ್ ಮಾಲ್ಗೆ ಹೋದ್ವಿ. ನ್ಯೂ ಇಯರ್ಗೆ ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಚೆನ್ನಾಗಿ ಎಲ್ಲ ಇರೋವೆ 33, 34, 32, 33. ಏನಂತೀಯ? ಇದೀಗ ಒಂದು ಗ್ರೇ ಇಲ್ಲಾಂದ್ರೆ ಗ್ರೀನ್ ನೋಡು, ಅದೇ ಸೈಜ್ ನೋಡು. ಅದೇತು ಚೆನ್ನಾಗೈತೆ. ಈಶಾನ್ಗೆ ಝಾರಾದಲ್ಲಿ ಒಳ್ಳೆ ಕಲೆಕ್ಷನ್ ಸಿಕ್ತು, ಬಟ್ ಸಿರಿಗೆ ಏನೂ ಸಿಗಲಿಲ್ಲ ಝಾರಾದಲ್ಲಿ. ಅದಕ್ಕೆ H&Mಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಿಂಗೆ ಅಂಥವೆಲ್ಲ ಇಷ್ಟ ಅಲ್ಲ. ಇಲ್ಲ, ಈ ವೈಟ್ ತುಂಬ ಚೆನ್ನಾಗಿತ್ತು, ತೊಗೊಂಡ್ಬಿಡ್ತೀನಿ ನೋಡು. ಓವರ್ ಆಗುತ್ತಾ? ಎಲ್ಲಿ ಏನು ಮಾಡ್ಬೇಕು ಇವಾಗ ನೀನು?
ಇದಾಗಿತ್ತು ನನ್ನ ಕಂಪ್ಲೀಟ್ ಡೇ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.